ಕಾಡಿನಲ್ಲಿ ಮೀಸೆಯಿಟ್ಟೆ ಮೀಸೆಯಲ್ಲಿ ದ್ವೇಷ ಇಟ್ಟೆ ನಾಡಿನಲ್ಲಿ ರೋಷ ಇಟ್ಟೆ ಕಿಲಾಡಿ ಜೈ ಗಣೇಶ ಜೈ ಗಣೇಶ ಕಾದಿಯಲ್ಲಿ ಮೋಸ ಇಟ್ಟೆ ಕಾವಿಯಲ್ಲಿ ಕಾಸು ಇಟ್ಟೆ ಕಾವಿಗೆಲ್ಲ ಮೋಸ ಕೊಟ್ಟೆ ಕಿಲಾಡಿ ಜೈ ಗಣೇಶ ಜೈ ಗಣೇಶ ಗಣೇಶ ಕೂರಿಸ್ತಾ ಇದೀವಿ ಆದಿ ಅಣ್ಣ ನಮ್ಮ ಲೀಡರು ಚಂದ ಕೊಡಿ ಆಂಟಿ ಆಂಟಿ ಏನ್ ಪುಟ ನಾವು ಗಣೇಶ ಕೂರಿಸ್ತಾ ಇದೀರಿ ನಮ್ಗೆ ಚಂದ ಕೊಡಿ ಗಣೇಶನ್ ಕೊಡ್ತೀನೋ ಇಲ್ವೋ ಆದ್ರೆ ನಮ್ಮ ಆದಿಗ್ ಮಾತ್ರ ಕೊಟ್ಟೆ ಕೊಡ್ತೀನಿ ಏನಪ್ಪ ಅದಿ ಈ ಸರಿ ಪೆಂಡಲ್ಗೆ ಯಾರನ್ನ ಕರೆಸ್ತಾ ಇದೀಯಾ? ನೋಡ್ತೀನಿ ಆಂಟಿ ಯಾರನ್ನ ಕರ್ತೀನಿ ಅಂತ. ಅವ್ರ ಸ್ಟೈಲು ಅವ್ರ ಕದರು ಅದನ್ನೆಲ್ಲ ನೀವು ನೋಡ್ಬೇಕು. ಅವ್ರ ಎಂಟ್ರಿ ಗ್ರ್ಯಾಂಡ್ ಆಗಿರುತ್ತೆ. ಹಲೋ ಇದೆಲ್ಲ ಗ್ರ್ಯಾಂಡ್ ಆಗಿ ನಡಿಬೇಕಂದ್ರೆ ನಾನಿರ್ಬೇಕಲ್ವಾ? ನಿನ್ನ ಯಾರ ಕರೆದಿದ್ದು? ಯಾಕೆ ಕರಿಬೇಕು? ನೀನ್ ಪಬ್ಲಿಕ್ ಫಂಕ್ಷನ್ ತಾನೇ ಚಂದ ಕಲೆಕ್ಟ್ ಮಾಡ್ತಾ ಇರೋದು. ಚಂದದ ಹುಡುಗಿ ಚಂದ ಕೊಡೋದ್ ಬೇಡ್ವಾ? ಬೇಕಾಗಿಲ್ಲ, ಇದು ನಮ್ಮ ಏರಿಯಾ ಗಣೇಶ. ಇಲ್ಲಿ ನಾವು ನಮ್ಮ ಏರಿಯಲ್ಲಿ ಮಾತ್ರ ಕಲೆಕ್ಟ್ ಮಾಡೋದು. ಇದು ನಮ್ಮ ಏರಿಯಾನೇ. ಇಲ್ಲೇ ನಿಮ್ಮ ಮಾವನ್ ಮನೆ ಇದೆಯಾ? ಇಲ್ಲಪ್ಪ, ನಮ್ಮ ಅತ್ತೆ ಮನೆ ಇದೆ. ಆರ್ತಿ ಅಂತ ಟೀಚರ್ ಕೆಲಸ ಮಾಡ್ತಾರೆ. ಅದೇ ಆ ಥರ ಚಂದ ಕೊಡೋರ್ನೆಲ್ಲ ಬೇಡ ಅನ್ಬಾರ್ದು. ಅದೇ ಅದರಲ್ಲಿ ಸುಂದರವಾದ ಹುಡುಗಿ, ಏನ್ ಕಲರು, ಏನ್ ಫಿಗರು, ಮುಚ್ಚೋ ಬಾಯಿ. ಥ್ಯಾಂಕ್ಸ್ ಆದಿ, ನಿಮ್ಗೆ ನನ್ನ ಬಗ್ಗೆ ಎಷ್ಟು ಪಾಸಿಟಿವ್ನೆಸ್ ಅಲ್ವಾ? ಹ್ಯಾಪಿ ಗೌರಿ ಗಣೇಶ. ಹಳೆ ಪ್ರೇಮ ಪುರಾಣ. ನೀನು ತುಂಬಾ ನಿಧಾನ, ಸ್ಪೀಡ್ ಆಗಿದೆ ಜಮಾನ, ನನ್ನ ಜೊತೆ ಜೋಪಾನ, ಹೊಸ ಗಾನ ಬಜಾನ. ಹೇಳು ಆದಿ. ಏನ್ ಬಸ್ಸು, ಹಬ್ಬ ಜೋರಾ? ಜೋರ್ ಇಲ್ಲಿಂದ ಬಂತು, ಬೋರು. ಸಂಜೆ ಬರ್ತಿರಲ್ಲ, ಬೊಂಬಾಟಾಗಿರೋದು ಬಿಡಿ. ಎಲ್ಲಿಗೆ? ನಮ್ ಪೆಂಡಲ್ಗೆ ಬಸ್ಸು. ಪೆಂಡಲ್ಗ? ಯಾಕೆ? ಬಸ್ಸು, ನಮ್ಮ ಏರಿಯಾದಲ್ಲಿ ಗಣೇಶ ಕೂರಿಸಿದೀವಿ. 15 ವರ್ಷದಿಂದ ನಮ್ದೇ ಲೀಡರ್ಶಿಪ್. ನೀನು ಲೀಡ್ರೇ ಬಿಡಪ್ಪ. ಬಸ್ಸು, ಫಂಕ್ಷನ್ ಆದ್ಮೇಲೆ ಆರ್ಕೆಸ್ಟ್ರಾ ಇದೆ. ನಿಮ್ಗೆ ಇಷ್ಟ ಆಗೋ ಹಾಡುಗಳು ಹಾಗನ್ನಿ ಬಸ್ಸು, ಹಾಗೆ ಆಡ್ತೀನಿ. ಏನಪ್ಪ ಫಂಕ್ಷನ್ನು? ನಾನು ಯಾಕೆ ಬರಬೇಕು? ಹೇಳಿದ್ನಲ್ಲ ಬಸ್ಸು, ನಾನೇ ನಡೆಸ್ತಿರೋ ಗಣೇಶ ಉತ್ಸವ. ನೀವೇ ಚೀಫ್ ಗೆಸ್ಟ್ ಬಸ್ಸು. 6 ಗಂಟೆ ಶಾರ್ಪ್ ಆಗಿ ನಮ್ಮ ಏರಿಯಾ ಹತ್ರ ಬಂದ್ಬಿಡಿ. ಬೇಡ 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 ಬೇಡ, 10 ನಿಮಿಷ ಬೇಗ ಬನ್ನಿ. ನೀವು ಬಂದ್ಮೇಲೆ ಫಂಕ್ಷನ್ ಸ್ಟಾರ್ಟು. ಯಾವ ನನ್ನ ಮಗು ಕಾಯಲ್ಲ. ಇಲ್ಲಿ ನೀವೇ ಹೈಲೈಟು. ಏರಿಯಲ್ಲಿ ಎಲ್ಲರಿಗೂ ಹೇಳಿದ್ದೀನಿ, ಆಟೋಲಿ ಅನೌನ್ಸ್ಮೆಂಟು ಕೊಟ್ಟಿದ್ದೀನಿ ಬಸ್ಸು. ಯಾರನ್ನು ಕೇಳಿ ಮಾಡಿಸಿದ್ಯೋ? ಯಾರನ್ನ ಯಾಕೆ ಕೇಳಬೇಕು ಬಸ್ಸು? ನೀವು ನನ್ನ ಬಾಸು, ನಾನು ಎಲ್ಲಿರ್ತೀನೋ ನೀವು ಅಲ್ಲಿರ್ಬೇಕಲ್ವಾ? ನೀವು ಬನ್ನಿ ಬಸ್ಸು, ನೋಡಿ ಹೆಂಗ್ ಮೆರೆಸ್ತೀನಿ ಅಂತ ನಿಮ್ನ. ಆ ಸೂರ್ಯ ನನ್ನ ಮಗ ಹುರ್ಕೊಂಡ್ಬಿಡ್ಬೇಕು. ಯಾವ ಸೂರ್ಯ? ಆ MLA ಸೂರ್ಯ. ಆದ್ರೆ ಪ್ರಾಮಿಸ್ ಹೇಳ್ತಾ ಇದೀನಿ, ನೀವೇ ಹೈಲೈಟು. ಬರ್ತೀನಿ. ಅದಲ್ದೆ ಈ ಸಲ ಉತ್ಸವಕ್ಕೆ ಯಾರು ಬರ್ತಾರೆ ಗೊತ್ತಾ? ಗೊತ್ತು. ವಾವ್, ಸೋ ಸ್ವೀಟ್. ಕಳ್ಳಿ ಎಲ್ಲ ಗೊತ್ತು ನಿಂಗೆ. ಈ ಸಲ ಬಾಸ್ ಚಿದಂಬರಂ ನನ್ನ ಏರಿಯಲ್ಲಿ ಮೇಂಟೈನ್ ಮಾಡಿರೋ ಹವಾ ನೋಡಿ ಫುಲ್ ಖುಷಿಯಿಂದ ತಪ್ಕೊಂಡ್ಬಿಡ್ತಾರೆ. ಅವರಷ್ಟೇ ಅಲ್ಲ ಕಣೋ, ಈ ಏರಿಯಾ MLA ಸೂರ್ಯ ಅವರು ಬರ್ತಿದ್ದಾರೆ. ಯಾವನವನು MLA ಕಿತ್ತೋದವನು?
ದಿನಕ್ಕೆ ಬೇಡದೇ ಇರ್ಬೋದು, ಆದರೆ ಈ ಏರಿಯಾ MLA ಕಣ ಅವರು. ಅವರಿಂದ ಸಾಕಷ್ಟು ಕೆಲಸಗಳಾಗಬೇಕು. ಜನ ಅವ್ರನ್ನ ಕರೀತಾರೆ. ಆದ್ರೆ ಈ ಪ್ರೋಗ್ರಾಮ್ ನಂದು. ಹೇಗ್ ನಡ್ಸ್ತೀನಿ ನೋಡು. ನೋಡಿದ್ರೆ ಅದ್ರೋಗ್ಬಿಡ್ಬೇಕು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹಾಡ್ತಾ ಇದೆಯಾ? ಫಂಕ್ಷನ್ನಲ್ಲಿ ಅವನನ್ನು ನೋಡೋದಾಗ್ಲಿ ಮಾತಾಡ್ಸೋದಾಗ್ಲಿ ಮಾಡಿದ್ರೆ ಆ ಕ್ಷಣದಿಂದಲೇ ನಾನು ನಿನ್ನ ಮಗ ಅಲ್ಲ. ನೆನ್ಪಿರ್ಲಿ. ಆಯ್ತಪ್ಪ, ಖಂಡಿತ ಬರ್ತೀನಿ. ಏನು ಮಾಡೋಕ್ಕಾಗುತ್ತೆ, ನಮ್ಮನೆಲ್ಲ ಹಬ್ಬ ಇರುತ್ತಲ್ವ. ಅವ್ರನ್ನ ಕೇಳಿ ನೋಡ್ತೀನಿ, ಬಂದರೆ ಖಂಡಿತ ಕರ್ಕೊಂಬರ್ತೀನಿ. ಓಕೆನಾ? ನಾನಂತೂ ಖಂಡಿತ ಬರ್ತೀನಿ. ಸರಿಪ್ಪ, ಓಕೆ, ಬಾಯ್. ಹಬ್ಬದ ದಿನಾನು ಹೊರಗೆ ಹೊರಟ್ರಾ? ಏನು ಮಾಡೋದು, ನಮ್ಮ ಏರಿಯಾದೆಲ್ಲ ಗಣೇಶ ಕೂರಿಸಿದ್ದಾರೆ, ಹೋಗದೆ ಇರೋಕ್ಕಾಗತ್ತಾ? ಮನೇಲಿ ಹಬ್ಬ. ಒಂದು ಕೆಲಸ ಮಾಡೋಣ, ಎಲ್ಲರೂ ಅಲ್ಲಿಗೆ ಹೋಗ್ಬಿಡೋಣ. ಚೆನ್ನಾಗಿ ಹೇಳಿದ್ರಿ. ಮನೇಲಿ ಪೂಜೆ ಮಾಡೋದು ಬೇಡವಾ? ಈಗ ನಾನು ಹೇಳಿದಾಗೆ ನೀನು ಕೇಳಬೇಕು, ಇಲ್ಲ ನೀನು ಹೇಳಿದಾಗೆ ನಾವೆಲ್ಲ ನಡ್ಕೋಬೇಕು. ಯಾವ್ದು ಸರಿ ಹೇಳು, ಹಾಗೆ ಮಾಡು. ನೀವು ಹೇಳ್ದಾಗೆ ಆಗಲಿ. ಅಪ್ಪ, ಉತ್ಸವ ಇರೋದಲ್ಲಿ? KR ರೋಡಲ್ಲಿ. ನಮ್ಮ ಮಾದಿ ಇರೋದು ಅಲ್ಲೇ. ನಾನು ಬರಲಾ? ಡೆಫಿನೆಟ್ಲಿ ಬಾ. ಕೈ ಮುಗಿದು ಏರು, ಇದು ಕನ್ನಡದ ತೇರು. ನಂಬಿ ಬಂದು ಕೂರು, ಇದು ಕನ್ನಡಿಗನ ತೇರು. ಯಾರೆಷ್ಟು ಜೋರಾಗಿ ಹಾಕಿದ್ದು? ಯಾರು ನಿಮ್ಮಣ್ಣ? ಅಲ್ಲಿ ಮಾಡೋ ಭಾಗ್ಯ ನೀಡಿದಿರಲ್ಲ, ನಾವೇ ನರನಾಡಿ ರಾಜಧಾನಿಗೆ. ಅತಿರಥ ಮಹಾರಥ ಸಾರಥಿ, ಸೂರ್ಯ ನಮ್ಗೆ ಎದ್ದು ತಾನೆ ಹಾರತಿ. ಅತಿರಥ ಮಹಾರಥ ಸಾರಥಿ, ರಥ ನಡೆಸೋ ಕೃಷ್ಣನಿಗೆ ಸಂತತಿ. ಕಾಣಿಸಲ್ವಾ ಗಣೇಶನ್ ಕೂರ್ಸಿರೋದು? ಈ ಮ್ಯೂಸಿಕ್ ಅಲ್ಲ, ಅದಕ್ಕೆ ಹೀಗೆ ಜೋರಾಗಿ ಮ್ಯೂಸಿಕ್ ಹಾಕಿರೋದಕ್ಕೆ ಏರಿಯಾಲಿರೋ ವಯಸ್ಸಾಗಿರೋರು ಕಂಪ್ಲೇಂಟ್ ಮಾಡಿರೋದು. ಚಾನ್ಸೇ ಇಲ್ಲ. ನಮ್ಮ ಏರಿಯಾದಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಯಾವನಿಗೂ ಗುಡ್ಗೆ ಇಲ್ಲ. ಅದು ಈ ಆದಿ ಹವಾ. ಏನ್ ದಾದಾಗಿರಿನಾ? ದೇವ್ರ ಹೆಸರಲ್ಲಿ ಮಜಾ ಉಡಾಯಿಸ್ತಾ ಇದ್ದೀರಾ. ದೇವ್ರನ್ನ ಬಂದು ಕೇಳ್ಕೊಂಡ ನಿಮ್ಮನ್ನ ಈ ಥರ ಲೌಡ್ ಸ್ಪೀಕರ್ ಹಾಕಿ ಮಜಾ ಮಾಡಿ ಅಂತ. ದೇವ್ರು ಕೇಳಲ್ಲ, ನಮಗೆ ಹೇಗ್ ಬೇಕೋ ಹಾಗೆ. ಏನ್ ಮಾಡ್ತೀಯ ಈಗ? ಮಾಡ್ತೀಯಾನ? ಇನ್ಸ್ಪೆಕ್ಟ್ರಿಗೆ ಬಾಡಿ ಗಾರ್ಡಾ? ಏಯ್, ನನ್ ಜೊತೆ ಮಾತಾಡು. ನಿನ್ನಂತ ಕಾಂಜಿ ಪಿಂಜಿಗೆಲ್ಲ ನಾನ್ ಸಾಕು. ಈ ರಾಜ ಹುಲಿ ಬೇಕಾಗಿಲ್ಲ. ಏನ ರಾಜ ಹುಲಿನ? ಏಯ್, ಸುಮ್ಮನೆ ಇದೀನಿ ಅಂತ ಜಾಸ್ತಿ ಆಡ್ತಿದ್ಯಾ? ಕಿರುಬೆರಳಲ್ಲಿ ಎಸ್ತ್ ಬಿಡ್ತೀನಿ. ನಾವು ಹುಡುಗಿರ ಹತ್ರ ಪಂಗ ಕಟ್ಟಲ್ಲ. ಸೋಲ್ತೀನಿ ಅಂತ ಭಯ ನಿಂಗೆ. ಮೇಡಮ್, ಒಂದು ನಿಮಿಷ ಸೈಡ್ ಬನ್ನಿ, ನಾನು ಮ್ಯಾನೇಜ್ ಮಾಡ್ತೀನಿ. ಅಯ್ಯೋ ಶಿವ, ನಂಗೆ ಲೇಖೆ ನೋಡಕ್ಕಾಗಲ್ಲ. ಬರೋಣ, ಪೂಜೆ ಮಾಡೋಣ. ಆರ್ಯ, ಆರ್ಯ, ಇಳಿ ಕೆಳಗೆ. ಹಬ್ಬದ ವಿಶ್ ಮಾಡಿ ಇಳಿಯಲ್ಲ. ಮಾಡ್ದಿಯಲ್ಲ ದೊಡ್ಡ ಅವಮಾನ, ಅದಕ್ಕಿಂತ ವಿಶ್ ಬೇಕಾ? ನಂಗೆ ಅದೆಲ್ಲ ಗೊತ್ತಿಲ್ಲ. ಹ್ಯಾಪಿ ಗೌರಿ ಗಣೇಶ ಅಂತ ವಿಶ್ ಮಾಡಿ ಇಳಿತೀನಿ. ಹ್ಯಾಪಿ ಗೌರಿ ಗಣೇಶ. ಈಗ ವಿಶ್ ಮಾಡೋದು? ಮತ್ತೆ ಹೀಗೆ.
ಒಳ್ಳೆ ಗಿಫ್ಟ್ ಗಣೇಶ ಹಬ್ಬಕ್ಕೆ. ಎಂಜಾಯ್ ಬ್ರದರ್. ಹಲೋ, ಯಾಕೆ ಫೋನ್ ತೆಗಿತಾ ಇಲ್ಲ? ಯಾವುದೋ ಇಂಪಾರ್ಟೆಂಟ್ ಕೆಲಸದ ಮಧ್ಯೆ ಇದ್ದೆ. ಏನು ಹೇಳಿ? ಹೌದು ಬಿಡಿ, ನಾನೇ ನಿಮಗೆ ಇಂಪಾರ್ಟೆಂಟ್ ಅಲ್ಲ. ಹಾಗೆ ಹೇಳಿದ್ನ ನಾನು. ನಿಮಗಿಂತ ಇಂಪಾರ್ಟೆಂಟು ನನಗೇನಿದೆ? ನಿಜವಾಗ್ಲೂ? ನಿಜವಾಗ್ಲೂ ಇನ್ನೂ ನಿಮಗೆ ನಾನು ಇಂಪಾರ್ಟೆಂಟ್ ಆಗಿಲ್ಲ ಅಷ್ಟೆ. ಹಾಗೇನಿಲ್ಲಪ್ಪ. ನಿಜವಾಗ್ಲೂ? ಹಬ್ಬ ಜೋರಾ? ಹಾ, ಈ ಫೋನ್ ಬಂದಿದ್ದೆ ಹಬ್ಬ ನನಗೆ. ಇಂಥ ಮಾತಕ್ಕೆ ಏನು ಕಡಿಮೆ ಇಲ್ಲ. ಸಂಜೆ ಏನು ಮಾಡ್ತಿದ್ದೀರಾ? ಹಾ, ನಿಮ್ಮ ಧ್ಯಾನ. ಸೀರಿಯಸ್ ಆಗಿ ಹೇಳಿ. ಏನೂ ಮಾಡ್ತಿಲ್ಲ. ಹಾಗಾದ್ರೆ KR ರೋಡ್ನಲ್ಲಿ ನಡೆಯೋ ಗಣೇಶ ಉತ್ಸವಕ್ಕೆ ಬಂದ್ಬಿಡಿ. KR ರೋಡಾ? ಏನು ವಿಶೇಷ? ನಾನು ಹೋಗ್ತಾ ಇದ್ದೀನಿ, ನನ್ನ ನೋಡೋದಕ್ಕೆ ನೀವು ಬರ್ತಾ ಇದ್ದೀರಾ, ಅದೇ ವಿಶೇಷ. ಒಬ್ಬರೇ ಹೋಗ್ತಾ ಇದ್ದೀರಾ? ಇಲ್ಲ, ಅಪ್ಪನೂ ಬರ್ತಿದ್ದಾರೆ. ಹಾಗಿದ್ರೆ ನಾನು ಬರಲ್ಲ. ಅವ್ರೇನ್ ಮಾಡ್ತಾರೆ ನಿಮ್ಗೆ? ಐ ಆಮ್ ನಾಟ್ ಕಂಫರ್ಟಬಲ್. ಈಗೇನು, ನೀವು ಬರ್ತಿದ್ದೀರೋ ಇಲ್ವೋ? ನನಗೆ ಸರಿ ಹೋಗಲ್ಲ. ನನ್ನನ್ನು ನೋಡ್ಬೇಕು ಅಂತ ಇದ್ರೆ ಬನ್ನಿ, ಬರ್ತೀರಾ? ಓ ಹಾಗ? ಹೌದು, ಹಾಗೆ. ಆಯ್ತು, ಬರ್ತೀನಿ. ಥ್ಯಾಂಕ್ ಯು. ಬಾಯ್. KR ರೋಡ್. ಡ್ಯಾಡಿನೂ ಅದೇ ಪೆಂಡಲಲ್ಲಿ ಗೆಸ್ಟು, ಆ ಸೂರ್ಯನೂ ಅಲ್ಲೇ ಗೆಸ್ಟ್. ಸ್ಟಾರ್ ವಾರ್ ಶುರು. ಅಮ್ಮ, ಫಂಕ್ಷನ್ ಅಲ್ಲಿ ಹಾಡು ಹೇಳಕ್ ಪ್ರಾಕ್ಟೀಸ್ ಮಾಡಿದ್ದೆ ತಾನೆ? ಪ್ರಾಕ್ಟೀಸ್ ಏನೋ ಬಂತು, ಅವಳು ಯಾವ ಹೊತ್ತಿಗಾದ್ರೂ ಹಾಡು ಹೇಳ್ತಾಳೆ. ಬೇರೆ ಟೈಮು ಬೇರೆ ಶೋ ಡಾರ್ಲಿಂಗ್. ಆದ್ರೆ ಇವತ್ತು ಹೇಗೆ ಹಾಡು ಹೇಳ್ಬೇಕಂದ್ರೆ ಆ ಮನುಷ್ಯ ಮುಂದೆ ಕೂತಿದ್ದಾನನ್ನ ನೆಗ್ಲೆಕ್ಟ್ ಮಾಡಿ ಹಾಡಬೇಕು. ನೀನು ಹೀಗೆಲ್ಲ ಮಾತಾಡಿದ್ರೆ ಅವಳು ಹಾಡೇ ಹೇಳಲ್ಲ ನೋಡು. ಹಾಡಬೇಕು, ಹಾಡ್ತಾರೆ. ಏನಮ್ಮ? ನಮಸ್ಕಾರ ಬಾಸು. ಏನಪ್ಪ ಅರೇಂಜ್ಮೆಂಟ್ ಜೋರಾಗಿದೆ? ಇದೆಲ್ಲ ನಮ್ದೇ ಬಾಸ್ ಅರೇಂಜ್ಮೆಂಟು. ಬಸ್ಸು ನಮ್ಮೆಲ್ಲ ಹುಡುಗರು. ಜಾ ಬಿಡು, ಬನ್ನಿ ಬಸ್ಸು ಬನ್ನಿ. ಚೇರಾಕೋ. ಅಮ್ಮ, ನಮ್ಮ ಬಾಸ್. ನಮಸ್ತೆ ಸರ್. ಬಸ್ಸು ಕೂತ್ಕೊಳ್ಳಿ ಬಸ್ಸು. ಚೇರಾಕೋ. ಬಾಸ್ ಬಂದತ್ತಲ್ಲ, ಇನ್ನೇನು ಫಂಕ್ಷನ್ ಶುರು ಮಾಡೋಣ. ಏನಾದ್ರು ಹಿಂಗೆ ಹೇಳ್ಬಿಟ್ಟೆ? ನಮ್ಮ MLA ಸಾಹೇಬ್ರು ಬರೋದು ಬೇಡವಾ? ಟೈಮಿಗೆ ಸರಿಯಾಗಿ ಬರ್ತಾ ಇರೋದು ಯಾರು ತಪ್ಪು? ಫಂಕ್ಷನ್ ಶುರು ಮಾಡೋದೆ. ಹೇಳಿದ ಟೈಮಿಗೆ ಬಂದೇ ಬರ್ತಾರೆ. ಇನ್ನೂ 3 ನಿಮಿಷ ಐತೆ. ಕಂಡಿದ್ದೀನಿ, ಸುಮ್ಮನೆ ಅಯ್ಯೋ. ನಿಮ್ಮ MLA ಬರೋದು ಒಂದೇ, ನಮ್ಮ ಏರಿಯಾನಲ್ಲಿ ನೀರು ಬರೋದು ಒಂದೇ. ಪ್ರೋಗ್ರಾಮ್ ಸ್ಟಾರ್ಟ್ ಆಗಬೇಕು, ನಮ್ಮ ಬಾಸ್ ಕಾಯಕ್ಕಾಗಲ್ಲ. ಇನ್ನೊಂದು ನಿಮಿಷ ಐತೆ, ಕಾಯಣ್ಣ.
MLA ಸೂರ್ಯ ಸಾಹೇಬ್ರಿಗೆ 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 ದೇವ್ರ ಮುಂದೆ ಕಾಲ ಮೇಲೆ ಕಾಲ ಹಾಕೊಂಡು ಕೂರೋದು ಸಭ್ಯತೆ ಅಲ್ಲ. ನಿಮ್ಮ ಮೇಲೇನು ಹಾಕಿಲ್ವಲ್ಲ? ಮಾನ್ಯ MLA ಸಾಹೇಬರು ಬಂದಾಯ್ತು. ಈಗ ಕಾರ್ಯಕ್ರಮನ ಪ್ರಾರ್ಥನೆ ಮೂಲಕ ಪ್ರಾರಂಭಿಸೋಣ. ಆದಿಶಕ್ತಿ ತನಯ ಗಣೇಶ ಪಾಲಿಸು ನಮ್ಮನು ವಿಘ್ನೇಶ. ಪಾಲಿಸು ನಮ್ಮನು ವಿಘ್ನೇಶ. ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಈ ಕಾರ್ಯಕ್ರಮಕ್ಕೆ ಇವತ್ತು ಆಗಮಿಸಿರುವ ಪ್ರಖ್ಯಾತ ಕೈಗಾರಿಕೋದ್ಯಮಿ ಶ್ರೀ ಚಿದಂಬರ ಅವರಿಗೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮೆಲ್ಲರ ನೆಚ್ಚಿನ MLA ಸೂರ್ಯ ರಾಜಶೇಖರ್ ಅವರಿಗೆ ತುಂಬ ಹೃದಯದ ಸ್ವಾಗತ. MLA ಸೂರ್ಯ ರಾಜಶೇಖರ್ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತಾಡಬೇಕಾಗಿ ಕೇಳ್ಕೊತೀನಿ. ಮಹಾಜನತೆಗೆ ನಮಸ್ಕಾರ. ನಿಮ್ಮೆಲ್ಲರಿಗೂ ಹಬ್ಬದ ಶುಭಾಶಯ. ನಾನು ಒಂದೇ ಒಂದು ಮಾತನ್ನು ಹೇಳಬೇಕು ಅಂತಿದ್ದೀನಿ. ನಮಗೆ ಅಗತ್ಯವಾದದ್ದು ಅದರ ಪ್ರಾಮುಖ್ಯತೆನ ನಾವು ಅರ್ಥ ಮಾಡ್ಕೊಳ್ಳೋದು. ನಾವು ಅದನ್ನು ಕಳ್ಕೊಂಡಾಗಲೇ.
ಬಾಸು ನಾಕ್ ಮಾತಾಡ್ಬೇಕು. ಎಲ್ಲ ಭಕ್ತಾದಿಗಳಿಗೆ ನಮಸ್ಕಾರ. ನನಗೆ ಇವರಷ್ಟು ಚೆನ್ನಾಗಿ ಮಾತಾಡೋಕೆ ಬರೋದಿಲ್ಲ. ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ನಾನು ಈ ಕಾರ್ಯಕ್ರಮಕ್ಕೆ ಬಂದಿರೋದು ಆದಿತ್ಯನಿಗೋಸ್ಕರ. ಅವನು ನನಗೆ ಮಗ ಇದ್ದಾಗೆ.